Hi, hello, everybody. How are you? Fine. Okay, I am fine. Now, come to the class. Okay, let's start today's class. 4th standard English. Lesson number 5. Indra wants to be a soldier. Okay, what do you mean by soldier? Soldier ಅಂದ್ರೆ ಯಾರು ಗೊತ್ತಾ ನಿಮಗೆ? ಹಾಂ, ಸೋಲ್ಜರ್ ಅಂದರೆ ಯಾರು? ನಮ್ಮ ದೇಶನ ಕಾಯೋರು ಯಾರು? ಎಸ್, ಸೈನಿಕರು ಅಲ್ವಾ? ನೋಡಿ, ಸೋಲ್ಜರ್ಸ್ ಅಂದರೆ ಇವ್ರನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತಲ್ಲ ಅವ್ರು ಏನು ಮಾಡ್ತಾರೆ. ಹಾಂ, ದೇ ಆರ್ ಸೆಕ್ಯೂರಿಟಿ ಆಫ್ ದ ಅವರ್ ಕಂಟ್ರಿ. ನಮ್ಮ ಕಂಟ್ರಿನ ಸೆಕ್ಯೂರ್ ಮಾಡ್ತಾರೆ. ಸೆಕ್ಯೂರಿಟಿ ಅಂದರೆ ನಾಟ್ ಲೈಕ್ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ನಿಯರ್ ಗೇಟ್. ನಮ್ಮ ಕಂಟ್ರಿನ, ನಮ್ಮ ದೇಶ, ನಮ್ಮ ನಾಡ, ನಮ್ಮ ಇದನ್ನು ಅವರು ಕಾಯ್ತಾರೆ. ಓಕೆ, ಯಸ್, ಇಂದ್ರ ವಾಂಟ್ಸ್ ಟು ಬಿ ಎ ಸೋಲ್ಜರ್. ಇಂದ್ರ ಅನ್ನೋ ಹುಡುಗ ಯು ವಾಂಟ್ ಟು ಬಿಕಮ್ ಎ ಸೋಲ್ಜರ್. ಕೆಲವರು ಡಾಕ್ಟರ್ ಆಗಬೇಕು, ಟೀಚರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಾರೆ. ಬಟ್ ಇಂದ್ರ ವಾಂಟ್ಸ್ ಟು ಬಿ ಎ ಸೋಲ್ಜರ್. ದೇಶನ ಕಾಯ್ಬೇಕಂತೆ, ಮಿಲ್ಟ್ರಿಗೆ ಹೋಗ್ಬೇಕಂತೆ. ನೋಡೋಣ ಏನು ಮಾಡ್ತಾನೆ. ಸೋಲ್ಜರ್ ಆಗ್ತಾನೆ, ಮಿಲ್ಟ್ರಿಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ನೋಡೋಣ. ಮಿಲ್ಟ್ರಿ ಯೂನಿಫಾರ್ಮ್ ಎಲ್ಲ ನೋಡಿದ್ದೀರಲ್ಲ, ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗತ್ತಲ್ವಾ ಇವ್ರು ಮಿಲ್ಟ್ರಿಯಿಂದ ಬಂದಿದ್ದಾರೆ, ದೇಶ ಕಾಯ್ತಾರೆ, ನಮ್ಮನ್ನೆಲ್ಲ ಕಾಯ್ತಾರೆ. ಓಕೆ, ದೇಶದಲ್ಲಿರೋರು ನಮ್ಮನ್ನು ಕಾಯ್ತಾರೆ. ಅವ್ರ ದೇಶ ಕಾಯ್ದಿದ್ರೆ ನಾವೆಲ್ಲ ಇಲ್ಲಿ ಇಷ್ಟೊಂದು ಫ್ರೀಯಾಗಿ ಆರಾಮಾಗಿರೋಕ್ಕಾಗಲ್ಲ. ಒಂದು ಸ್ಯಾಲ್ಯೂಟ್ ಅವ್ರಿಗೆಲ್ಲ ಅಲ್ವಾ? ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದಾರೆ, ಈಗಾಗಲೇ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲೆಲ್ಲ ಗಲಾಟೆಗಳು ನಡೀತಾ ಇದೆ. ಸೊ ಅಲ್ವಾ, ನೋಡಿ ಅದರಿಂದಲ್ಲ ಅವ್ರು ಎಷ್ಟು ಪಾಪ ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಊಟ ನೀರು ಕೊಡ್ತಾ ಇದ್ದಾರೆ. ಎಷ್ಟು ಇದು ಮಾಡ್ತಾ ಇದ್ದಾರೆ ಅಲ್ವಾ, ಅವ್ರು ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ದೇ ಆರ್ ಸ್ಟ್ರಗ್ಲಿಂಗ್, ಹೋರಾಡ್ತಾ ಇದ್ದಾರೆ ನಮಗೋಸ್ಕರ ಅಲ್ವಾ? ಅಲ್ಲಿರೋ ಜನಕ್ಕೋಸ್ಕರ. ನಮ್ಮ ದೇಶದಿಂದ ನಮ್ಮವರು ಹಾಗೆ ಹೋರಾಡ್ತಾರೆ. ಸೊ ಅವ್ರಿಗೊಂದು ಸ್ಯಾಲ್ಯೂಟ್. ಓಕೆ, ಎಸ್, ಸೋಲ್ಜರ್ಸ್ಗೆಲ್ಲ ನಮ್ಮ ಕಡೆಯಿಂದ ಎಸ್. ಬಿಕಾಸ್ ನಾವೇನು ಮಾಡೋಕ್ಕಾಗಲ್ಲ, ವಿ ಕಾಂಟ್ ಡೂ ಎನಿಥಿಂಗ್ ಫಾರ್ ದೆಮ್. ಜಸ್ಟ್ ವಿ ಆರ್ ಹಾನರ್ ಮಾಡಿ ಅಷ್ಟೇ. ಬೈ ಮೈ ವರ್ಡ್ಸ್, ನಮ್ಮ ಬಾಯಿಲಿ ನಮ್ಮ ಒಂದು ಏನು ವಿಶಸ್ ಅವ್ರಿಗೆ ಹೇಳ್ಬೋದು ಅಷ್ಟೇ ಅಲ್ವಾ? ಅವ್ರಿಗೋಸ್ಕರ ಪ್ರೇ ಮಾಡ್ಬೋದು. ಕ್ಯಾನ್ ಪ್ರೇ ಫಾರ್ ದೆಮ್. ಎಸ್ ಇಟ್. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ಶಕ್ತಿ ಬಲ ಕೊಡಲಿ ಅಲ್ವಾ? ಹಾಗೆ ಅಂತ ನಾವು ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಬಟ್ ದೇವರಲ್ಲಿ ಅವ್ರಿಗೋಸ್ಕರ ನಾವು ಕೇಳ್ಕೊಬೋದಲ್ವಾ? ಎಸ್, ದಟ್ಸ್ ನೈಟ್. ಯು ಆರ್ ಆಲ್ ಡೂಯಿಂಗ್ ನೋ? ಎಸ್. Okay, let's see. Then see, what are you doing, Mikey? Okay, Mickey, Mikey, whatever it may be. Okay, Mickey, but there is no car. I am driving my car. Is he driving without car? Only I am holding the steering. Is it? Yeah. What are you doing, Mickey? Okay, I am driving my car, but there is no car. ನೋಡಿ, ಆ ಪಿಕ್ಚರ್ ನೋಡಿ, ಈ ವರ್ಡ್ಸ್ ನೋಡ್ತಾ ಇದ್ದಂಗೆ ನಿಮಗೂ ಮಾತಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಹಾಗೆ ಅದಕ್ಕೆ ಕೊಟ್ಟಿರ್ತಾರೆ ಅಲ್ವಾ? ಪಿಕ್ಚರ್ ಕೊಟ್ಟು ಇವ್ರೇನು ಹೇಳಿದ್ರು, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಬರೀ ಇಲ್ಲಿ ಓದಿ ಹೇಳಿ ಬಿಟ್ಬಿಡೋದಲ್ಲ, ನಾನು ಹೇಳೋದನ್ನು ಕೇಳೋದಷ್ಟೇ ಅಲ್ಲ, ಆ ಪಿಕ್ಚರ್ ನೋಡಬೇಕು. ಏನು ಹೇಳ್ತಾ ಇದ್ದಾನೆ? ವಾಟ್ ಇಸ್ ದಟ್? ಏನದು? ಐ ಆಮ್ ಡ್ರೈವಿಂಗ್ ಮೈ ಕಾರ್. ಇಸ್ ಇಟ್? ಗೊತ್ತಾಯ್ತಾ ನಿಮಗೆ? ಐ ಆಮ್ ಡ್ರೈವಿಂಗ್ ಮೈ ಕಾರ್ ಅರ್ಥ ಗೊತ್ತಿದೆ. ನೀವು ಇಂಗ್ಲೀಷ್ನೆಲ್ಲ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಹಾಂ, ಎಸ್. ಬಟ್ ದೇರ್ ಇಸ್ ನೋ ಕಾರ್. ದಿಸ್ ಚೇರ್ ಈಸ್ ಮೈ ಕಾರ್. ಚೇರ್ನೇ ಕಾರ್ ಮಾಡಿ, ಈ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಸ್ಮಾಲ್ ಚಿಲ್ಡ್ರನ್ಸ್, ಸ್ಮಾಲ್ ಕಿಡ್ಸ್, ದೇ ಆರ್ ಪ್ಲೇಯಿಂಗ್ ಲೈಕ್ ಇಸ್ ಇಟ್. ಇದು ಏನು ಪರ್ಕೆ ಸಿಕ್ಕರೆ ಅದನ್ನು ಏನು ಬ್ರೇಕ್ ಮಾಡ್ಕೋತಾರೆ.
ಆಮೇಲೆ ಈ ಥರ ಒಂದು ಹಳೇದಿದ್ದು ಸಿಕ್ಕರೆ ಸ್ಟೇರಿಂಗ್ ಮಾಡ್ಕೊತಾರೆ. ಇನ್ನೇನೇನೋ ಆಟ ಆಡ್ತಾ ಇರ್ತಾರೆ. ಯಾವ್ಯಾವ ಮನೇಲಿರೋ ಐಟಮ್ಸ್ನೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ದೇ ಆರ್ ಯೂಸಿಂಗ್ ಹೋಮ್ ವಾಟ್ ಎವರ್ ಸಮ್ ಥಿಂಗ್ಸ್ ದೇ ಆರ್ ಹೋಲ್ಡಿಂಗ್ ಜಸ್ಟ್ ದೇ ಆರ್ ಪ್ಲೇಯಿಂಗ್ ಇಸ್ ಇಟ್. ಯಾವುದಾದ್ರು ಒಂದು ವಸ್ತುಗಳನ್ನ ತಗೊಂಡು ಆಟ ಆಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಇಂದ್ರ ಏನು ಮಾಡ್ತಾ ಅಂತ ನೋಡೋಣ. ದಿಸ್ ಚೇರ್ ಈಸ್ ಮೈ ಕಾರ್. ಸಿ ಹೀಗೆ ಚೇರ್ ಮೇಲೆ ಕೂತ್ಕೊಂಡು ಅದೇ ಒಂದು ಕಾರಲ್ಲಿ ಚೇರ್ ಇರುತ್ತಲ್ಲ, ಎಸ್ ಸ್ಟೇರಿಂಗ್ ಒಂದು ಇಟ್ಕೊಳ್ಳಿ. ನಿಮಗೆ ಪ್ಲೇ ಥಿಂಗ್ಸ್ ಎಲ್ಲ ತಂದಿರ್ತಾರೆ, ಮಿನಿ ಕಾರೆಲ್ಲ ಕೊಡಿಸಿರ್ತಾರೆ, ಅಲ್ಲಿ ಸ್ಟೇರಿಂಗ್ ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ದಟ್ ಇಸ್ ಇಟ್. ದಿಸ್ ಚೇರ್ ಈಸ್ ಮೈ ಕಾರ್. ಶಮಿ, ಯೂಸ್ ಯುವರ್ ಇಮ್ಯಾಜಿನೇಷನ್, ಟೇಕ್ ಎ ಚೇರ್ ಅಂಡ್ ಸಿಟ್ ಬಿಹೈಂಡ್ ಮೀ. ನೀನು ಒಂದು ಚೇರ್ ಹಾಕೊಂಡು ನನ್ನ ಹಿಂದ್ಗಡೆ ಕೂತ್ಕೋ, ಕಾರಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೋ, ಹಾಗೆ ಅಂದ್ಕೊಳ್ಳೋದು. ಓಕೆ, ಎಸ್. ಆ್ಯಂಡ್ ದೆನ್ ದಿಸ್ ಈಸ್ ಫನ್. ಚೆನ್ನಾಗಿದೆ ಅಲ್ವಾ? ನೀನು ನನ್ನ ಜೊತೆ ಹಿಂದೆ ಚೇರ್ ಹಾಕೊಂಡು ಮಕ್ಕಳೆಲ್ಲ ಆ ಥರ ಆಟ ಆಡ್ತಾರೆ. ನೀವೇನು ಮಾಡ್ತೀರೋ? ನಾವೆಲ್ಲ ಆಟ ಆಡ್ತಿದ್ವಿ ಹಂಗೆ. ಮುಂದೆ ಒಬ್ರು ಕುತ್ಕೊಬಿಟ್ಟು ಇಲ್ಲಿ ಇವ್ರ ಹತ್ರ ಸ್ಟೇರಿಂಗ್ ಇದೆ, ನಾವು ಸುಮ್ಮನೆ ಕೈ ಹುಯಿ ಅಂತ ಬಸ್ ಓಡಿಸ್ತಾ ಇರ್ತಿದ್ವಿ. ನೀವು ಆಡ್ತಿರಲ್ಲ ಆ ಥರ? ಸುಮ್ಮನೆ ಹಿಂಗೆ ಬಸ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಹಿಂದೆ ಇಟ್ಕೊಂಡು ಒಂದಷ್ಟು ಜನ ಹೋಗ್ತಾ ಇರ್ತಾರೆ. ಹಾಂ, ಬಟ್ ಚಿಕ್ಕ ಬುಕ್ಕು ರೈಲು ಆಡ್ತಾ ಇದ್ವಿ ಅವಾಗೆಲ್ಲ. ನೀವು ಆಡ್ತೀರ ಅದೆಲ್ಲ? ಆಡಿ, ಚೆನ್ನಾಗಿರುತ್ತೆ ಅಲ್ವಾ? ಎಸ್. ಸ್ಟಾಪ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್ ಸೆಟ್ ಇಂದ್ರಾಸ್ ಮಾಮ್. ವಿಡಿಯೋ ಗೇಮ್ ಆಡ್ತಾ ಇದೆಯಾ? ಜಸ್ಟ್ ಸ್ಟಾಪ್ ಇಟ್. ಓಕೆ, ಮಾಮ್ ಸೆಟ್ ಕಮ್ ಹಿಯರ್ ಆ್ಯಂಡ್ ಹೆಲ್ಪ್ ಮೀ ಕ್ಲೀನ್ ದ ಹೌಸ್. ಇಂದ್ರ ಟುಕ್ ದ ಬ್ರೂಮ್ ಆ್ಯಂಡ್ ವೆಂಟ್ ಇನ್ ದ ಕಿಚನ್. ಮಮ್ಮಿ ಕಾಲ್, ಕಮ್ ಹಿಯರ್ ಇಂದ್ರ, ಜಸ್ಟ್ ಹೆಲ್ಪ್ ಮೀ ಟು ಡೂ ದ ವರ್ಕ್. ನಾನು ಕೆಲಸ ಮಾಡ್ತಾ ಇದ್ದೀನಿ, ನಂಗೆ ಹೆಲ್ಪ್ ಮಾಡ್ಬಾ ಅಂತ ಇಂದ್ರ ಮಮ್ಮಿ ಕರೆದ್ರು. ಎಲ್ಲಿಗೆ? ಈ ಇಂದ್ರ ಟುಕ್ ದ ಬ್ರೂಮ್. ಬ್ರೂಮ್ ಅಂದ್ರೇನು? ಪರ್ಕೆ ಅಂತೀವಲ್ಲ ಅದಕ್ಕೆ. ಓಕೆ, ಆ್ಯಂಡ್ ವೆಂಟ್ ಇನ್ ಟು ದ ಕಿಚನ್. ವೇರ್ ಶಿ ವೆಂಟ್? ಹಿ ವೆಂಟ್ ಟು ದ ಕಿಚನ್ ವಿತ್ ಬ್ರೂಮ್. ಇಲ್ಲಿದೆ ನೋಡಿ ಅವನ ಕೈಯಲ್ಲಿ, ದಿಸ್ ಈಸ್ ಬ್ರೂಮ್. ಓಕೆ, ಯಾ. ಹಿ ವೆಂಟ್ ಟು ದ ಕಿಚನ್. ಈವನ್ ವೆನ್ ಹಿಸ್ ಮದರ್ ಹ್ಯಾಡ್ ಫಿನಿಶ್ಡ್ ಕ್ಲೀನಿಂಗ್ ದ ಹೋಲ್ ಹೌಸ್. ಅವರಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು, ಅವನು ಇನ್ನೂ ಪರ್ಕೆ ಇಟ್ಕೊಂಡು ಅಡುಗೆ ಮನೆಯಲ್ಲೇ ಇದ್ದ. ಏನು ಮಾಡ್ತಾ ಇದ್ದ? ಲೆಟ್ಸ್ ಸಿ ವಾಟ್ he is doing in the kitchen. His mother went to see what was taking him so long. That cleaning the Indra still had not finished in the kitchen. ಅವರಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು, ಅಡುಗೆ ಮನೆಯನ್ನು ಕ್ಲೀನ್ ಆಗಿರಲಿಲ್ಲ. ವೈ? ಬಿಕಾಸ್ Indra's playing with broom. Is it? Yeah. ಏನು ಮಾಡ್ಕೊಂಡಿದ್ದೆ ನೋಡೋಣ. Let's see. Oh my goodness. His mother went to see what was taking so long. ಇಷ್ಟೊತ್ತಾದರೂ ಏನೇ ಸೌಂಡ್ ಇಲ್ಲ, ಏನು ಮಾಡ್ತಾ ಇದ್ದಾನೆ ಅಡುಗೆ ಮನೆಯಲ್ಲಿ? What he was doing in the kitchen. Mother went to the kitchen and she saw what? Oh my goodness, said laughing. Indra had a large bowl on his head. ಒಂದು ಯಾವುದೋ ಏನು ಬೌಲ್ ಅಂತೀವಲ್ಲ, ಅದನ್ನು ತಲೆ ಮೇಲೆ ಹಾಕ್ಕೊಂಡಿದ್ದ. ಆ್ಯಂಡ್ ಎಪ್ರಾನ್ ಟೈಡ್ ಲೈಕ್ ಎ ಕ್ಯಾಪ್. ಎಪ್ರನ್ ಅಂದರೆ ಹಿಂಗೆ ಈ ಪಾತ್ರೆ ತೊಳಿಬೇಕಾದ್ರೆಲ್ಲ ಮುಂದೆ ಕಟ್ಕೊಂಡಿದ್ದ ನೋಡಿ, ಆ ಎಪ್ರನ್ ನಾನು ಮಾಡಿ ಹಿಂದೆ ಕಟ್ಕೊಂಡಿದ್ದ ಈ ಥರ ನೋಡಿ. ಬೌಲ್ ಆನ್ ಹೆಡ್, ಓಕೆ, ಎಪ್ರನ್ ಬ್ಯಾಕ್ ಸೈಡ್, ಓಕೆ, ಆ್ಯಂಡ್ ದಟ್ ಕ್ಯಾಪ್ ಅರೌಂಡ್ ಹಿಸ್ ನೆಕ್, ಓಕೆ, ಆ್ಯಂಡ್ ವಾಸ್ ಹೋಲ್ಡಿಂಗ್ ದ ಬ್ರೂಮ್ ಲೈಕ್ ಮೈಕ್ರೋಫೋನ್. See the picture. You can ಹೇಳೋದಕ್ಕಿಂತ ಪಿಕ್ಚರ್ ನೋಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಇಂದ್ರ ಡಿಡ್ ನಾಟ್ ಇವನ್ ನೋಟಿಸ್ ಹಿಸ್ ಮದರ್. ಅಡುಗೆ ಮನೆಯಲ್ಲಿ ಮನೆ ಕ್ಲೀನ್ ಮಾಡುವಂಥ ಅವ್ರ ಮಮ್ಮಿ ಹೇಳಿದ್ರೆ ಇವನೇನು ಮಾಡ್ದ? ಬೌಲ್ನ ತಲೆಗೆ ಹಾಕ್ಕೊಂಡು, ಬೌಲ್ ಆನ್ ಹೆಡ್ ಆ್ಯಂಡ್ ಏಪ್ರನ್ ಜಸ್ಟ್ ಲೈಕ್ ಟೈಡ್ ಲೈಕ್ ಎ ಕ್ಯಾಪ್ ಅಲ್ವಾ? ಈ ಮ್ಯಾನ್ ಸೂಪರ್ ಮ್ಯಾನ್ ಎಲ್ಲ ಕಟ್ಕೊಂಡಿರ್ತಾರಲ್ಲ, ಆ ಥರ ಏಪ್ರನ್ ಹಿಂದ್ಗಡೆ ಕಟ್ಕೊಂಡಿದ್ದ. And then his neck was holding the broom like a microphone. ಹೀಗೆ ಇಟ್ಕೊಂಡಿದ್ದು ಬ್ರೂಮ್ನ. ಆ್ಯಂಡ್ ಇಂದ್ರ ಡಿಡ್ ನಾಟ್ ಇವನ್ ನೋಟಿಸ್ ಹಿಸ್ ಮದರ್. ಅವನ ಒಂದು ಬ್ಯುಸಿ ಇದರಲ್ಲಿ ಇವಾಗ ಹೋಲ್ಡಿಂಗ್ ಬ್ರೂಮ್ ಆ್ಯಂಡ್ ದೆನ್ ಬೌಲ್ ಆನ್ ಹೆಡ್, ವಾಟ್ ಏಪ್ರನ್ ಇನ್ ಬ್ಯಾಕ್, ಓಕೆ, ಅದನ್ನೆಲ್ಲ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಈ ಎಂಜಾಯಿಂಗ್, ಈಸ್ ಪ್ಲೇಯಿಂಗ್ ಇನ್ ದ ಕಿಚನ್. ಹಿ ಡಿಡ್ ನಾಟ್ ನೋಟಿಸ್ ಹಿಸ್ ಮದರ್. ಅವರಮ್ಮ ಬಂದಿರೋದು ಅವನಿಗೆ ಗೊತ್ತಿಲ್ಲ. ಓಕೆ, he was moving around the kitchen. ಕಿಚನಲ್ಲೆಲ್ಲ ರೌಂಡ್ ಹಾಕ್ತಾ ಇದ್ದ. he was moving around the kitchen. singing and dancing. ಗಿಟಾರ್ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡೋದು. ಓಕೆ, ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಓ, ಫೋನ್ ಇಟ್ಕೊಂಡು ಆಟ ಆಡ್ತಿರ್ತಿರಲ್ಲ, ಇದು
ಮೈಕ್ ಇಟ್ಕೊಂಡು ಆಟ ಆಡ್ತಾರೆ, ಹಾಡು ಹೇಳ್ತಿರ್ತಾರಲ್ಲ ಆ ಥರ ಆ್ಯಕ್ಟ್ ಮಾಡ್ತಾ ಇದ್ದ ಅವನು. ಜಸ್ಟ್ ಲೈಕ್ ಹಿ ಆಸ್ ಆ್ಯಕ್ಟಿಂಗ್ ಜಸ್ಟ್ ಸಿಂಗಿಂಗ್. ಓಕೆ, ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಆ್ಯಸ್ ಇಫ್ ಯು ವೇರ್ ಎ ಪಾಪ್ ಸ್ಟಾರ್. ಪಾಪ್ ಸ್ಟಾರ್ ಈ ಮೈಕಲ್ ಜಾಕ್ಸನ್ನು, ಆಮೇಲೆ ಇನ್ನೇ ಯಾರೋ ಸಿಂಗರ್ಸ್ ಎಲ್ಲ ಇದ್ದಾರೆ. ಓಕೆ, ಪಾಪ್ ಸ್ಟಾರ್ಸ್ ಎಲ್ಲ ಆಡ್ತಾರಲ್ಲ, ಜೋರಾಗಿ ಕುತ್ಕೊಂತಿರ್ತಾರೆ, ಮೈಕ್ ಹಿಂಗೆ ಹಿಂಗೆ ಇಟ್ಕೊಂಡೆಲ್ಲ ಆಡ್ತಾ ಇರ್ತಾರೆ. ಅವ್ರು ಆ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡು ಅವನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಆ ಥರ. He was just like a pop singer. He is singing on the stage. He is holding the stick just like microphone. Is it? Yeah. ಹಾಗೆ ಹಾಕ್ಕೊಂಡವನು ಇಮ್ಯಾಜಿನೇಷನಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ಮಮ್ಮಿ ಏನು ಹೇಳಿದ್ದ ಅವನಿಗೆ? ಇಸ್ ಟು ದ ಕಿಚನ್ ಕ್ಲೀನಿಂಗ್ ಅಲ್ವಾ? ಬಟ್ ಹಿ ವಾಸ್ ಡೂಯಿಂಗ್ ವಾಟ್? ಏನು ಮಾಡ್ತಿರ್ಲಿಲ್ಲ ಅವನು, ಕೆಲಸ ಮಾಡ್ತಿರ್ಲಿಲ್ಲ. ಜಸ್ಟ್ ಡ್ಯಾನ್ಸಿಂಗ್ ಆ್ಯಂಡ್ ಪ್ಲೇಯಿಂಗ್. ಇಸ್ ಇಟ್? ಯಾ. This was not unusual for Indra. Singing and dancing, if say ಅವ್ರು ಪಾಪ್ ಸ್ಟಾರ್ ಥರ ಹಾಡು ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ದ. ಆಮೇಲೆ ಏನಾಯ್ತು ಅವ್ರ ಮಮ್ಮಿ, ದಿಸ್ ವಾಸ್ ನಾಟ್ ಅನ್ಯೂಶುವಲ್ ಫಾರ್ ಇಂದ್ರ. ನಾನು ನೀನೀಗ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಐ ನಾಟ್ ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್. ಓಕೆ, ಯಾ. ಹಿ ವಾಸ್ ಕ್ವೈಟ್ ಇಮ್ಯಾಜಿನೇಟಿವ್ ಆ್ಯಂಡ್ ಲವ್ ದ ವರ್ಡ್ ಟು ಮೇಕ್ ಬಿಲೀವ್. ಅವನು ನೋಡಿದಾಗ ಅವರಮ್ಮ ಅಂದ್ಕೊಂಡು ದೊಡ್ಡ ಡ್ಯಾನ್ಸರು, ಸಿಂಗರ್. ಈಗ ಮನೇಲಿ ನೀವೇನಾದರೂ ಮಾಡಬೇಕಾದ್ರೆ ಚೆನ್ನಾಗಿ ಓದ್ತಾ ಇದ್ರೆ ಓದಿ ಇಂಜಿನಿಯರ್ ಆಗ್ತಾನಪ್ಪ ಇವನು. ಇಂಜೆಕ್ಷನ್ ಕೊಡೋದು, ಡಾಕ್ಟ್ರ್ ಆಟ ಎಲ್ಲ ಆಡ್ಬೇಕಾ, ನೀವು ಡಾಕ್ಟ್ರೇ ಆಗ್ತಾನೆ ಇವನು ಅಂತಾರಲ್ವಾ. ಏನಾದರೂ ರಿಪೇರಿ ಮಾಡ್ತಾ ಇದ್ರೆ ನೀನು ಇಂಜಿನಿಯರೇನೆ. ಅಡುಗೆ ಮಾಡ್ತಾ ಇದ್ರೆ ನೀನು ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ನಿನಗೆ. ಇಂಜೆಕ್ಷನ್ ಮಾಡ್ತೀನಿ, ಡಾಕ್ಟರ್ ಹತ್ರ ಹೋಗ್ತೀನಿ, ನಾನು ಡಾಕ್ಟ್ರ್ ಆಟ ಆಡ್ತೀನಿ, ನೀನು ಡಾಕ್ಟ್ರೇ ಆಗ್ತೀಯಾ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಬುಕ್ ಇಟ್ಕೊಂಡು ಒಂದು ವೇಲ್ ಹಾಕ್ಕೊಂಡು ಪಾಠ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ಗರ್ಲ್ಸ್. ಓಕೆ, ಬಾಯ್ಸ್ ರೇರ್, ದೇ ಆರ್ ಆಲ್ಸೋ ಡೂಯಿಂಗ್, ಬಟ್ ರೇರ್. ಗರ್ಲ್ಸ್ ಎಸ್ಪೆಷಲಿ ಜಾಸ್ತಿ ಅಲ್ವಾ. ದೇ ಆರ್ ಡೂಯಿಂಗ್. ಕಮ್ಮಿಯ ಪಪ್ಪ ಮಮ್ಮಿಗೆ ಪಾಠ ಮಾಡ್ತಿರ್ತಾರೆ ಮನೆಯಲ್ಲಿ. ಓಕೆ, ಯಾ, ಜಸ್ಟ್ ಲೈಕ್ ಆ್ಯಕ್ಟಿಂಗ್ ಲೈಕ್ ಮೀ. ಟೀಚರ್ ಥರ, ನನ್ನ ಥರ ಎಲ್ಲ ಟೀಚರ್ಸ್ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ. ಅವಾಗ ನೀನು ಟೀಚರೇ ಆಗ್ತೀವಿ ಬಿಡು, ಪಾಠ ಮಾಡ್ತೀಯ ಚೆನ್ನಾಗಿ ಅಂತಿರ್ತಾರೆ. ಸೊ ಹಾಗೆ ಇಂದ್ರ he was to become dancer and singer. ಅವ್ರ ಮಮ್ಮಿ ಅಂದ್ಕೊಂಡ್ರ ಆ ಥರ. he thought like that. is it? ಇಮ್ಯಾಜಿನೇಷನ್ ಮಾಡ್ಕೊಂಡು. and love the word to make believe. Indra uncle was in the Indian army. Indra's uncle was in Indian army ನಲ್ಲಿದ್ರು. ಆರ್ಮಿ ಅಂದರೆ ಗೊತ್ತಲ್ಲ ನಿಮಗೆ? ಎಸ್, ಇಂಡಿಯಸ್. his name was Colonel Karan Singh. Colonel Karan Singh, uncle name. Indra was so inspired by him that sometimes wearing a bowl on his head, he would take 2 bananas and pretend to be fighting to the borders. ನೋಡಿ, ಅವ್ರು ಸೋಲ್ಜರ್ಸ್ಗೆಲ್ಲ ಹ್ಯಾಟ್ ಈ ಥರ ಹಾಕೊಂಡಿರ್ತಾರಲ್ವ ಅವರು, ಈ ಥರ ತಲೆ ಮೇಲೆ. ಇವನು ಬೌಲ್ ಅದನ್ನು ತಲೆ ಮೇಲೆ ಹಾಕ್ಕೊಂಡು ಈ took the 2 bananas, 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬನಾನಾಸ್, ದಿಸ್ ಇಸ್ ನಾಟ್ ಬನಾನಾ ಮಾರ್ಕರ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಬನಾನಾ, ಇದು ಬೌಲನ್ನು ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಓಕೆ, ಎಸ್, ಇಮ್ಯಾಜಿನ್ ಮಾಡ್ಕೋಬೇಕು. ನಿಜ ಅಲ್ಲ, ಅದು ಮೌಸು, ಇದು ಮಾರ್ಕರ್. ಓಕೆ, ಇಮ್ಯಾಜಿನ್ ಅನ್ಕೋಬೇಕು. ದಿಸ್ ಈಸ್ ಬನಾನಾ, ದಟ್ ಈಸ್ ಬೌಲ್. ಓಕೆ, ಹಾಗೆ ಅನ್ಕೊಂಡು ಏನು ಮಾಡ್ದ, ವೇರಿಂಗ್ ಎ ಬೌಲ್ ಇನ್ ಇಸ್ ಹೆಡ್, ಹಿ ಟುಕ್ 2 bananas ಟು ಪ್ರಿಟೆಂಡ್ ಟು ಫೈಟಿಂಗ್ ದ ಬಾರ್ಡರ್ಸ್. ಸೋಲ್ಜರ್ಸ್ ಎಲ್ಲ ಫೈಟ್ ಮಾಡ್ತಾ ಇರ್ತಾರಲ್ಲ, ಹಿಂಗೆ 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 ಫೈಟ್ ಮಾಡ್ತಾ ಇರ್ತಿತ್ತು. ಕೆಲವ್ರು ಈಗೇನು ಮಾಡ್ತೀರಾ, ಏನೋ ಒಂದು ತೊಗೊಂಡು ಏನು ಮಾಡ್ತೀರಾ, ಗನ್ ಥರ. ಯಾರು ಮಿಲ್ಟ್ರಿನಲ್ಲಿರೋರು ಶೂಟ್ ಮಾಡ್ತಿರ್ತಾರಲ್ಲ ಗನ್ನಲ್ಲಿ, ಆ ಥರ. ಬಟ್ ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಫೈಟಿಂಗ್ ಮಾಡ್ತಾಯಿದ್ರು. ಓಕೆ, ಹಾಗೆ ಈ ಸಂಗೊಳ್ಳಿ ರಾಯಣ್ಣ, ಆಮೇಲೆ ಕಿತ್ತೂರು ಚೆನ್ನಮ್ಮ ಇವರೆಲ್ಲ ನೋಡಿದಾಗ ಏನು ಮಾಡ್ತಿದ್ರು, ಅವರು ಸ್ವಾಟ್ ತಗೊಂಡು ಹಿಂಗೆ ಫೈಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಇವರು ಅಷ್ಟೇ, ಕೆಲವು ಟೈಮಲ್ಲಿ ಅವರು ಫೈಟಿಂಗ್ ಮಾಡ್ತಾರೆ. ಫೈಟಿಂಗ್ ಅಟ್ ದ ಬಾರ್ಡರ್. ಪ್ರಿಟೆಂಡ್ ಮಾಡೋದ್ರೆ ಆ ಥರ ಆ್ಯಕ್ಟ್ ಮಾಡೋದು. ಓಕೆ, ಸೋಲ್ಜರ್ ಥರ ಡ್ರೆಸ್ ಹಾಕ್ಕೊಂಡು 2 ಬನಾನ ತೊಗೊಂಡು ನಾನು ಹಿಂಗೆ ಹಿಂಗೆ ಫೈಟ್ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ? ಅಂಕಲ್ ಥರ. ಅಂಕಲ್ ಹೇಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಫೈಟ್ ಮಾಡ್ತಾರೋ, ಸೊ ಹಾಗೆ ನಾನು ಫೈಟ್ ಮಾಡ್ತೀನಿ. ಯಾಕೆ, ಏನಕ್ಕೋಸ್ಕರ ಫೈಟ್ ಮಾಡ್ತೀವಿ? ವೈ? ಐ ವಿಲ್ ಪ್ರೊಟೆಕ್ಟ್ ಮೈ ನೇಷನ್. ನಾನು ನನ್ನ ದೇಶನ ಕಾಪಾಡಬೇಕು. ಪ್ರೊಟೆಕ್ಟ್ ಅಂದರೆ ಕಾಪಾಡಬೇಕು. ಈಗ ನಿಮ್ಮನ್ನು ಪಪ್ಪ ಮಮ್ಮಿ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ನೋಡಿ ಅಲ್ವಾ, ಎಲ್ಲ ರೀತಿಯಲ್ಲೂ. ಆಲ್ ದ ಥಿಂಗ್ಸ್, ಎವ್ರಿ ಟೈಮ್ ದೇ ಆರ್ ಪ್ರೊಟೆಕ್ಟಿಂಗ್ ಯು. ಇಸ್ ಇಟ್? ಎಲ್ಲಿ ಹೋದ್ರೆ ಏನಾಗುತ್ತೋ, ಎಲ್ಲಿ ಬೀಳ್ತಿರೋ, ಏನು ಮಾಡ್ತಿರೋ, ಊಟ ಮಾಡಿದ್ರ, ಸ್ನಾನ ಮಾಡಿದ್ರ, ಮಲ್ಕೊಂಡ್ರೆ, ಎದ್ರ, ಪಾಠ ಮಾಡಿದ್ರ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಹೊರಗಡೆ ಹೋದಾಗ ಪ್ರೊಟೆಕ್ಟು ಮಾಡ್ತಾರೆ ಅಲ್ವಾ? ಎಸ್.
ಐ ವಿಲ್ ಪ್ರೊಟೆಕ್ಟ್ ಮೈ ನೇಷನ್, ಐ ಆಮ್ ಎ ಸೋಲ್ಜರ್, ಹಿ ವುಡ್ ಶೌಟ್. ನಾನು ನನ್ನ ದೇಶನ ಕಾಪಾಡ್ತೀನಿ, ಉಳಿಸ್ಕೊತೀನಿ, ನಾನು ಹಂಗೆ ಫೈಟ್ ಮಾಡ್ತೀನಿ ಅಂತ ಇಮ್ಯಾಜಿನ್ ಮಾಡಿಕೊಂಡು ಎಲ್ಲಿ ಫೈಟಿಂಗು? ದ ಕಿಚನ್ ಓನ್ಲಿ ವಿತ್ 2 bananas and 1 bowl on head, 2 bananas holding in hand, is it? And brooms like a microphone, singing and dancing. You are all doing, I am doing in my kitchen. ಎಸ್, ನಾನು ಮಾಡ್ತಾ ಇರ್ತೀನಿ, ಹಾಡು ಹೇಳ್ತಾ ಇರ್ತೀನಿ, ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಅಡುಗೆ ಮಾಡ್ತಾ ಇರ್ತೀನಿ. ದಟ್ಸ್ ಮೈ ಹಾಬಿ. ಎಸ್, ಸುಮ್ಮನೆ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ ಅಲ್ವಾ? ಸುಮ್ಮನೆ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತೆ. ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇರ್ತೀನಿ ಅಲ್ವಾ? ಆಮೇಲೆ ಬೇರೆ ಕೆಲಸ ಮಾಡ್ಬೇಕಾದ್ರೆ ಹಾಡು ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಏನೇಳಿ ಪಾತ್ರೆ ತೊಳಿಬೇಕು, ಡ್ಯಾನ್ಸ್ ಮಾಡ್ಕೊಂಡು ಪಾತ್ರೆ ತೊಳಿಯೋಕ್ಕಾಗತ್ತಾ? ಇಲ್ಲ, ಸಿಂಗಿಂಗ್, ಹಾಡು ಹೇಳ್ಕೊಂಡು ಪಾತ್ರೆ ತೊಳೆಯೋದು ಅಲ್ವಾ? ಬಟ್ಟೆ ಒಗಿಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಬಟ್ಟೆ ಒಗಿಬೋದು, ಜಾಸ್ತಿ ಆ್ಯಂಡ್ ಮಜಾ ಅಲ್ವಾ? ಮಾಡ್ತೀರಾ ನೀವೆಲ್ಲ ಹಂಗೆ? ಕೆಲಸ ಮಾಡೋದು ಕಲ್ತ್ಕೊಳ್ಳಿ ಫಸ್ಟು, ಡ್ಯಾನ್ಸಿಂಗ್ ಸಿಂಗಿಂಗ್ ಆಫ್ಟರ್ವರ್ಡ್ಸ್. ಫಸ್ಟ್ ಯು ಲರ್ನ್ ಟು ಹೆಲ್ಪ್ ಯುವರ್ ಪೇರೆಂಟ್ಸ್. ಓಕೆ, ಪೇರೆಂಟ್ಸ್ ಹೆಲ್ಪ್ ಮಾಡ್ಕೊಳ್ಳಿ, ಅದ್ರ ಜೊತೆಲಿ ಡ್ಯಾನ್ಸಿಂಗ್ ಸಿಂಗಿಂಗ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ವೆಜಿಟೇಬಲ್ ಕಟ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡಿದ್ರೆ ಏನಾಗುತ್ತೆ? ಕೈ ಕಟ್ಟಾಗುತ್ತೆ ಅಲ್ವಾ? ಎಸ್, ಕೇರ್ಫುಲ್ ಆಗಿರ್ಬೇಕು. ಎಸ್, ಓಕೆ. ಆ್ಯಂಡ್ ದೆನ್ Indra loved his uncle and Colonel Karan Singh very much. He looked forward to his visits. Once in a time, his uncle was visiting him. Instead, Indra examined his uniform closely. Uncle Karan, your uniform looks very good. ಒನ್ ಟೈಮ್ ಅವ್ರಿಗೆ ಹಾಲಿಡೇ ಕೊಡ್ತಾರೆ, ರಜಾ, ವರ್ಷದಲ್ಲಿ ಒಂದ್ಸರಿನೋ ಇಲ್ಲ ಯಾವಾಗಲೂ ಒಂದ್ಸತಿ. ಓಕೆ, ಅವರಿಗೆ ರಜಾ ಕೊಟ್ಟಾಗ ಒನ್ಸ್ ವೆನ್ ಈಸ್ ಅಂಕಲ್ ವಾಸ್ ವೇಟಿಂಗ್ ಹಿಮ್. ಓಕೆ, ಅವರು ಬಂದಾಗ ಅವನೇನು ಮಾಡ್ದ? ಅವ್ರ ಯೂನಿಫಾರ್ಮ್ ನೋಡ್ದ. ಅವ್ರದ್ದು ಯೂನಿಫಾರ್ಮೇ ಎಷ್ಟು ಚೆನ್ನಾಗಿರುತ್ತಲ್ವ, ಅದು ನೋಡಿದ್ರೆ ಒಂದು ಪ್ರೌಡ್ನೆಸ್ ಬರುತ್ತೆ, ನಮಗೆ ಏನೋ ಒಂದು ರೆಸ್ಪೆಕ್ಟ್ ಬರುತ್ತೆ ಅವ್ರನ್ನ ನೋಡಿದ್ರೆ. ಆ ಯೂನಿಫಾರ್ಮ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಇದೆ ಅಲ್ವಾ? ಅವ್ರನ್ನ ನೋಡಿದ ತಕ್ಷಣ ನೀವೆಲ್ಲ ಸೆಲೆಕ್ಟ್ ಮಾಡ್ತೀರಿ ಮಕ್ಕಳೆಲ್ಲ. ಆಮೇಲೆ ನಮಗೂ ಅಷ್ಟೇ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ ಅಲ್ವಾ? ಯಾಕೆಂದರೆ ಅವ್ರು ಅಷ್ಟು ಪ್ರಾಂಪ್ಟಾಗಿ ನಮ್ಮನ್ನು ಕಾಯ್ತಾರೆ ಅಲ್ವಾ? ಸೊ ಅದರಿಂದ ಹಾಗೆ ಅಂಕಲ್ ಕರಣ್, ಯುವರ್ ಯೂನಿಫಾರ್ಮ್ ಲುಕ್ಸ್ ವೆರಿ ಗುಡ್, ಹಿ ಸೆಡ್. ಐ ವಾಂಟ್ ಒನ್ ಟು, ಐ ವಾಂಟ್ ಟು ಲುಕ್ ಜಸ್ಟ್ ಲೈಕ್ ಯು. ಕರಣ್ ಸಿಂಗ್ ಸ್ಮೈಲ್. ಅವ್ರ ಅಂಕಲ್ ಬಂದರು, ಅವ್ರನ್ನ ನೋಡಿ ಕೇಳಿದ, ಅಂಕಲ್ ನಾನು ನಿಮ್ಮ ಹಾಗೆ ಆಗಬೇಕು, ನನಗೂ ಈ ಥರ ಡ್ರೆಸ್ ಬೇಕು ಅಂತ ಹೇಳಿದೆ. ಬಟ್ ಯು ಕ್ಯಾನ್ ಗೆಟ್ ಫ್ರಮ್ ಶಾಪ್ ಲೈಕ್ ದಟ್. ಮಿಲ್ಟ್ರಿ ಡ್ರೆಸ್ಸು, ಪೊಲೀಸ್ ಡ್ರೆಸ್ಸು ಎಲ್ಲ ಸಿಗುತ್ತೆ. ಯು ಕ್ಯಾನ್ ಬೈ ಆಲ್ ದ ಥಿಂಗ್ಸ್. ಓಕೆ, ವಿಚ್ ಒನ್ ಯು ವಾಂಟ್? ಪೊಲೀಸ್, ಡಾಕ್ಟರ್ ಆ್ಯಂಡ್ ಆರ್ಮಿ, ಮಿಲ್ಟ್ರಿ, ಯಾವ ಬೇಕಾದ್ರೂ ಸಿಗುತ್ತೆ ನಿಮಗೆ. ರೆಡಿ ಡ್ರೆಸ್ಸಸ್ಸಿಗೆಲ್ಲ, ಫ್ಯಾನ್ಸಿ ಡ್ರೆಸ್ಗೆಲ್ಲ ಹಾಕೋತೀರ ನೀವು ಅಲ್ವಾ? ಯು ಕ್ಯಾನ್ ಬೈ ಫ್ರಮ್ ದ ಶಾಪ್. ಓಕೆ, ಇಟ್ಸ್ ನಾಟ್ ಜಸ್ಟ್ ಎ ಯೂನಿಫಾರ್ಮ್. He said, it's a big responsibility, a promise to every soldier will protect the nation from what come what may. ಓಕೆ, ಅದು ಬರೀ ಯೂನಿಫಾರ್ಮ್ ಅಲ್ಲ, ಅದ್ರ ಬಗ್ಗೆ ರೆಸ್ಪೆಕ್ಟ್ ಅಲ್ಲ, ಅದ್ರ ಹಿಂದುಗಡೆ ಪಾಪ ಅವ್ರದ್ದು ಎಷ್ಟು ಸ್ಟ್ರಗಲ್ ಇರುತ್ತೆ ಗೊತ್ತಾ? ಆ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಡೇ ಆ್ಯಂಡ್ ನೈಟ್ ದೇ ಶುಡ್ ವಾಚ್ ಬಾರ್ಡರ್. India Pakistan border, you know, is it that? Is it China India border, you know that? Nowadays last time COVID start ಆದಾಗ ಚೈನಾದ ಜೊತೆ ಫೈಟಿಂಗ್ ಆಯಿತು, ಪಾಕಿಸ್ತಾನದ ಜೊತೆ ಫೈಟಿಂಗ್ ಆಯಿತು. ಹಾಗೆ ಆ ಬಾರ್ಡ್ರಲ್ಲಿ, ಆ ಬಾರ್ಡರ್ ಸುತ್ತ ನೀವು ನೋಡಿರ್ತೀರ ಟಿ ವಿಗಳಲ್ಲೆಲ್ಲ, ಇಂಡಿಯಾ ಬಾರ್ಡರ್, ಚೈನಾ ಬಾರ್ಡರ್, ಇಷ್ಟು ಸ್ಪೇಸ್ ಇರುತ್ತೆ. ದಿಸ್ ಈಸ್ ಇಂಡಿಯಾ, ದಿಸ್ ಈಸ್ ಚೈನಾ. ಆ್ಯಂಡ್ ಹಾಗೆ ಇಲ್ಲಿ ಇಂಡಿಯನ್ಸ್ ಇರ್ತಾರೆ, ಈ ಕಡೆ ಪಾಕಿಸ್ತಾನದವ್ರು ಇರ್ತಾರೆ. ಇವ್ರು ಈ ಕಡೆ ಬರೋಂಗಿಲ್ಲ, ಅವ್ರು ಆ ಕಡೆ ಹೋಗೋಂಗಿಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಅವರು ಕಾಯ್ತಾ ಇರ್ತಾರೆ. ಯಾವ ಟೈಮಲ್ಲಿ ನಮ್ಗೆ ಬಂದು ಅವರು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ ಅಂತೇಳಿ ಡೇ ಆ್ಯಂಡ್ ನೈಟ್, ಹಗಲು ರಾತ್ರಿ ಅವರು ಕಾಯ್ತಾ ಇರ್ತಾರೆ ನಮಗೋಸ್ಕರ ಸೇವೆ ಮಾಡ್ತಿರ್ತಾರೆ. Indra listened attentively to his uncle. Uncle, what should I do? Get this uniform? He asked his uncle. Thought for a moment. ಅಂಕಲ್, ನನಗೂ ಈ ಡ್ರೆಸ್ ಅಂದರೆ ತುಂಬ ಇಷ್ಟ, ನಾನು ನಿಮ್ಮ ಹಾಗೆ ಆಗಬೇಕು, ಈ ಡ್ರೆಸ್ ನನಗೆ ಬೇಕು ಅಂದರೆ ಏನು ಮಾಡಬೇಕು? ವಾಟ್ ಶುಡ್ ಐ ಡೂ? He asked his uncle. Okay, you should be more disciplined and responsible. ನೋಡಿ, ಆರ್ಮಿಲಿ ಇರಬೇಕು, ನಾವು ಸೋಲ್ಜರ್ಸ್ ಆಗಬೇಕು ಅಂತಂದರೆ ದಟ್ ಶುಡ್ ಬಿ ಮೋರ್ ಡಿಸಿಪ್ಲಿನ್ ಆಗಿರ್ಬೇಕು. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ಯಾಗ್ ತಗೋತೀರಾ, ಅಲ್ಲೇ ಸಿಗ್ತೀರಾ, ಇದು ತಗೋತೀರಾ, ಅಲ್ಲೇ ಸಿಗ್ತೀರಾ, ಊಟ ಮಾಡ್ತೀರಾ, ತಟ್ಟೆ ತೆಗ್ದಿಡಲ್ಲ. ಮನೆಯಲ್ಲಿ ಸಿಂಪಲ್ ಡಿಸಿಪ್ಲಿನ್ ಯು ಕಾಂಟ್ ಮೇಂಟೈನ್.
ಎಸಿ ಮನೇಲಿ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ, ಇನ್ನು ಆರ್ಮಿನಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಗೊತ್ತಾ? ಯು ಜಸ್ಟ್ ವಾಚಿಂಗ್ ಇಂಟರ್ನೆಟ್ಟಲ್ಲಿ ನೋಡಿ, ಹಾಂ, ಆರ್ಮಿನಲ್ಲಿ ಏನೇನು ಡಿಸಿಪ್ಲಿನ್ ಇರುತ್ತೆ ಅಂತ ಜಸ್ಟ್ ವಾಚ್ ಇಟ್. ಇವೆಲ್ಲ ನೋಡಲ್ಲ ನೀವು. ದರ್ಶನ್ಗೆ ಎಲ್ಲಿ ಜಗಳ ಆಯಿತು, ಕಿಚ್ಚ ಸುದೀಪ್ಗೆ ಯಾರು ಹೊಡೆದ್ರು, ಕಿಚ್ಚ ಸುದೀಪ್ ಯಾವ ಪಿಕ್ಚರಲ್ಲಿ ಮಾಡಿದ್ರು, ಅದನ್ನೆಲ್ಲ ಇಂಟರ್ನೆಟ್ಟಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ? ಎಸ್, ಅದೆಲ್ಲ ಬಿಡಿ, ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಎಸ್. ಆ್ಯಂಡ್ ದೆನ್ ಯು ಶುಡ್ ಸ್ಟಡಿ ಹಾರ್ಡ್ ಆ್ಯಂಡ್ ಕೀಪ್ ಯುವರ್ ಬಾಡಿ ಫಿಟ್. ಯು ಶುಡ್ ಸ್ಟಡಿ ಹಾರ್ಡ್, ಚೆನ್ನಾಗಿ ಓದಬೇಕು. ಓದದೇ ಇದ್ದರೆ ಅಲ್ಲಿಗೆ ಎಂಟ್ರಿ, ನೋ ಎಂಟ್ರಿ. ನಾನು ಬರೀ ಜಸ್ಟ್ ಪಾಸ್ ಆಗ್ತೀನಿ, ನನಗೇನು ಗೊತ್ತಿಲ್ಲ, ಅಯ್ಯೋ ಇಷ್ಟು ಮಾಡಿ ಬರೀ ಆನ್ಲೈನ್ ಕ್ಲಾಸ್ ಕೇಳಿ ಅದು ಕೇಳಿ ಮಾಡಿದ್ರೆ ಸಾಕು, ಬೇರೆ ಏನೇನೋ ಮಾಡೋದು ಬೇಡ ಅಂತ ಬಿಟ್ಬಿಟ್ರೆ ನೋ ಎಂಟ್ರಿ. ಇಲ್ಲಿ ಫಿಟ್ಟಾಗಿರಬೇಕು, ಆಮೇಲೆ ನಾಲೆಡ್ಜ್ ಇರಬೇಕು. ಅಲ್ಲಿ ಹೋಗಬೇಕು ಅಂತಂದರೆ ಬೋತ್ ಆರ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ದೆನ್ ಅವ್ರ ಅಂಕಲ್ ಹೇಳ್ತಾರೆ ನೋಡಿ ಅಲ್ವಾ, ಯು ಶುಡ್ ಫಿಟ್ ಸ್ಟಡಿ ಆ್ಯಂಡ್ ಹಾರ್ಡ್ ಕೀಪ್ ಯುವರ್ ಬಾಡಿ ಫಿಟ್. ಬಾಡಿ ಕೂಡ ಫಿಟ್ ಆಗಿರಬೇಕು ಅಂತ ಹೇಳ್ತಾರೆ. ಫಿಟ್ ಅಂದರೆ ಏನು? ಟೈಟಾಗಿ ಬಟ್ಟೆ ಹಾಕೊಳ್ಳೋದಲ್ಲ. ಫಿಟ್ ಅಂದರೆ ಈ 6 ಪ್ಯಾಕು 8 ಪ್ಯಾಕ್ಸ್ ಎಲ್ಲ ಮಾಡಿ ಫಿಟ್ ಆಗ್ತಾರಲ್ಲ, ಜಿಮ್ಗೆ ಹೋಗಿ ಫಿಟ್ ಆಗುತ್ತಲ್ಲ, ಹೆಲ್ದಿಯಾಗಿರಬೇಕು. ಫಿಟ್ನೆಸ್ ಈ ಹಳ್ಳಿನಲ್ಲೆಲ್ಲ ನೋಡಿ, ನಿಮ್ಮ ಇದರಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು ಎಲ್ಲ ಬರೀ ಜಿಮ್ಗೆ ಹೋದವ್ರು ಅಷ್ಟೇ ಫಿಟ್ಟಾಗಿರಲ್ಲ. ಕೆಲಸ ಹಾರ್ಡ್ ವರ್ಕರ್ಸ್ ಆಲ್ಸೋ ಫಿಟ್, ದೇ ಹ್ಯಾವ್ ಫಿಟ್ ಬಾಡಿ. ಕಷ್ಟಪಟ್ಟು ಕೆಲಸ ಮಾಡೋರಿಗೆಲ್ಲ ಬಾಡಿ ಫಿಟ್ಟಾಗೇ ಇರುತ್ತೆ. ಬಟ್ ಇವಾಗೆಲ್ಲ ಜಿಮ್ಗೆ ಹೋಗ್ತಾರೆ ಫಿಟ್ನೆಸ್ಗೆ ಅಲ್ವಾ? ಅದು ಬೇಡ ಬಿಡಿ. ಬಟ್ ಇಲ್ಲಿ ಸೋಲ್ಜರ್ ಆಗಬೇಕು ಅಂದರೆ ಆರ್ಮಿನಲ್ಲಿ ನಾವು ಹೆಲ್ದಿಯಾಗಿರಬೇಕು, ಬಾಡಿ ಕೂಡ ಫಿಟ್ ಆಗಿರ್ಬೇಕು ನಮಗೆ. ಎಸ್, ಆ್ಯಂಡ್ ಟು ಬಿ ಬೆಸ್ಟ್ ಆ್ಯಂಡ್ ಫಿಟ್ಟೆಸ್ಟ್ ಬಿಕಮ್ ಎ ಸೋಲ್ಜರ್. ಬಾಡಿ ಕೂಡ ಫಿಟ್ ಆಗಿರಬೇಕು. ಇಂದ್ರಾಸ್ ಅಂಕಲ್ ಸ್ಟೂಡ್ ಅಪ್ ಆ್ಯಂಡ್ ವಿ ಹ್ಯಾವ್ ಪಾಸ್ ಫಿಸಿಕಲ್ ಟೆಸ್ಟ್. ಅಲ್ಲಿ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಹೈಟು, ವೆಯ್ಟು, ಸೈಟ್ ಅಂದರೆ ದೃಷ್ಟಿ ಕರೆಕ್ಟ್ ಆಗಿದೆಯೋ, ಹೈಟ್ ಕರೆಕ್ಟ್ ಆಗಿದೆಯೋ, ವೆಯ್ಟ್ ಎಷ್ಟಿದೆ ಎಲ್ಲ ಚೆಕ್ ಮಾಡ್ತಾರೆ. ಒಂದರಲ್ಲಾಗೋ ಮೈನಸ್ ಆದರೆ ಅನ್ಫಿಟ್, ಯಾ ನೋ ಎಂಟ್ರಿ ಫಾರ್ ದಟ್. ಓಕೆ, ಎಸ್. ಆ್ಯಂಡ್ ವಿ ಹ್ಯಾವ್ ಟು ಪಾಸ್ ಫಿಸಿಕಲ್ ಟೆಸ್ಟ್, ಎ ರಿಟರ್ನ್ ಟೆಸ್ಟ್ ಆ್ಯಂಡ್ ದೆನ್ ಫಿಟ್ನೆಸ್ ಟೆಸ್ಟ್ ಟು ಗೆಟ್ ಸೆಲೆಕ್ಟೆಡ್ ಇನ್ ದ ಇಂಡಿಯನ್ ಆರ್ಮಿ. ಎಲ್ಲ ಟೆಸ್ಟಲ್ಲೂ ಪಾಸ್ ಆಗಬೇಕಂತ. ಫಿಸಿಕಲ್, ಫಿಟ್ನೆಸ್ ಆ್ಯಂಡ್ ರಿಟರ್ನ್ ಟೆಸ್ಟ್ ಆ್ಯಂಡ್ ದೆನ್ ಫಿಟ್ನೆಸ್, ಎಲ್ಲದರಲ್ಲೂ 3 ಟೆಸ್ಟಲ್ಲೂ ಪಾಸ್ ಆದರೆ ಮಾತ್ರ. ಹಿ ಸೆಡ್ ಅಂಕಲ್ ಸ್ಟಾರ್ಟೆಡ್ ಹಾರ್ಡ್ ಟು ಈಸ್ ಅಂಕಲ್ಸ್ ಯೂನಿಫಾರ್ಮ್. ಅಂದರೆ ಯೂನಿಫಾರ್ಮ್ ಹಾಕ್ಕೊಂಡು ನಾವು ಜಾಯಿನ್ ಆಗ್ಬೋದು, ಎಲ್ಲದರಲ್ಲಿ ಪಾಸ್ ಆದರೆ ಮಾತ್ರ. ಅಂಕಲ್ ಈ ಸೆಡ್ ಐ ಸಿ ಯು ಡ್ರೆಸ್ಸಿಂಗ್ ಅಪ್ ಫಾರ್ ಡ್ಯೂಟಿ, ಐ ಫೀಲ್ ಪ್ರೌಡ್ ಆಫ್ ಯು. ನಾನು ನಿಮ್ಮನ್ನು ನೋಡಿದ್ರೆ ಪ್ರೌಡ್ನೆಸ್ ಅಂತ ಹೇಳಿದ್ನಲ್ಲ, ಅವ್ರ ಬಗ್ಗೆ ಹೆಮ್ಮೆ ನಮಗೆ ಅಲ್ವಾ? ಸೋಲ್ಜರು ಮಿಲ್ಟ್ರಿಯಿಂದ ಬಂದಿದ್ದಾರೆ, ಅವ್ರಿಗೆಲ್ಲ ಫಂಕ್ಷನ್ಗಳಲ್ಲೆಲ್ಲ ಆನರ್ ಮಾಡ್ತಾರೆ ನೋಡಿ, ಎಷ್ಟು ಖುಷಿಯಾಗುತ್ತೆ ಅವಾಗ ಅಲ್ವಾ? ವೆನ್ ಇಟ್ ವಾಸ್ ಟೈಮ್ ಫಾರ್ ಕಾಲೋನಿಯಲ್ ಕರಣ್ ಸಿಂಗ್ ಟು ಲೀವ್. ಅಂಕಲ್ ಬಂದಿದ್ರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೇಳಿದ, ಹೇಗಿರಬೇಕು, ಯೂನಿಫಾರ್ಮ್ ಬೇಕಂದ್ರೆ ಏನು ಮಾಡಬೇಕು, ಈ ಆಸ್ಕ್ಡ್ ಎವ್ರಿಥಿಂಗ್, ಈ ಕಲೆಕ್ಟೆಡ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಅಂಕಲ್ ವಾಂಟ್ಸ್ ಟು ಲೀವ್. ಹೋಗ್ಬೇಕಾಯ್ತು ಅವರು ವಾಪಸ್ ಮತ್ತೆ. Indra walked with him at a door. Indra said his uncle, you are very young. I like it that you are to be soldier. ನಿನಗೆ ಇಷ್ಟ ಅಲ್ವಾ, ನೀನು ಚೆನ್ನಾಗಿ ಓದಿ ಬಾಡಿ ಫಿಟ್ಟಾಗಿ ಇಟ್ಕೊಂಡು ನೀನು ಸೋಲ್ಜರ್ ಆಗ್ಬೋದು ಅಂತ ಹೇಳಿದ್ರು. ಯು ಮಸ್ಟ್ ವರ್ಕ್ ಹಾರ್ಡ್, ಕಷ್ಟಪಟ್ಟು ಕೆಲಸ ಮಾಡಬೇಕು. ಬಟ್ ರಿಮೆಂಬರ್ ದಿಸ್ ಡಸ್ ನಾಟ್ ಮೀನ್ ಯು ನೀಡ್ ಟು ಕರ್ಟೈಲ್ ಯುವರ್ ಇಮ್ಯಾಜಿನೇಷನ್. ಓಕೆ, ನೀನು ಏನು ಮಾಡ್ತೀನಿ ಅಂತೇಳಿ ಸುಮ್ಮನೆ ಇರುತ್ತಲ್ಲ, ಯು ಶುಡ್ ಬಿ ಡೈಲಿ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಫಿಟ್ಟಾಗಿ ರೆಡಿ ಆಗಬೇಕು ನೀನು. ಆ್ಯಂಡ್ ಇಂದ್ರ ಪ್ರಾಮಿಸ್ಡ್ ಹಿಸ್ ಅಂಕಲ್ ದಟ್ ಹಿ ವುಡ್ ಸ್ಟಡಿ ಹಾರ್ಡ್ ಆ್ಯಂಡ್ ಸ್ಟೇ ಫಿಟ್. ಸಮ್ಟೈಮ್ಸ್ ಅವರ್ ಇಮ್ಯಾಜಿನೇಷನ್ ಲೀಡ್ಸ್ ಇನ್ ದೇರ್ ಡೈರೆಕ್ಷನ್. ನಾವು ಬರೀ ಇಮ್ಯಾಜಿನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಪ್ರಿಪೇರ್ ಆಗಬೇಕು ಅದಕ್ಕೆ. ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಪಾಸ್ ಆಗಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ಆಗುತ್ತಾ? ಇಲ್ಲ, ಯು ಶುಡ್ ಸ್ಟಡಿ ಹಾರ್ಡ್, ವರ್ಕ್ ಹಾರ್ಡ್ ಮಾಡಿದ್ರೆ ಮಾತ್ರನೇ ನಮಗೆ ಸಿಕ್ಕೋದು ಏನು, ಮಾರ್ಕ್ಸ್ ಅಲ್ವಾ? ಎಸ್, ದಿಸ್ ಇಸ್ ಯುವರ್ ಹೋಮ್ವರ್ಕ್. ಜಸ್ಟ್ ರೀಡ್ ದ ಲೆಸನ್. ಓಕೆ, ಆ್ಯಂಡ್ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಇಂಟರ್ನೆಟಲ್ಲಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದಾಗ ಹೇಳ್ತೀನಿ. ಓಕೆ, ಎಸ್, got it? Yeah, take care. This is today's session. I'll end the session today's
See you in next class. Take care. Bye.